ನನ್ನ ಹೆಸರು ದೇವರಾಜ್ ಅಂತೇಳಿ. ನಾನು ಶಿವಮೊಗ್ಗ ದೇವರಾಜ್ ಅಡಿಕೆ ಸಸಿ ದೇವರಾಜ್ ಅಂತೇಳಿ. ನಾನು 30 ರಿಂದ 40 ಲಕ್ಷ ಸಸಿ ಬೆಳೆದಿರೋಂಥ ರೈತ. ಎಷ್ಟು ಎಕರೆಲ್ಲಿ ಬೆಳೆದು ನಾನು 150 ಎಕರೆ ಪ್ಲಾಂಟಲ್ಲಿ ಅಡಿಕೆ ಸಸಿಗಳು ಬೆಳೆದೀನಿ. ಅಡಿಕೆ ಸಸಿ ಬೆಳೆಗೆ ಭಾರಿ ಮುಖ್ಯವಾದದ್ದು ಬೀಜದ ಗೋಟು. ಬೀಜದ ಗೋಟು ಎಲ್ಲಿಂದ ತರ್ತೀರಾ ತುಂಬ ಜನ ಕೇಳ್ತಾರೆ. ಹಾಗಾಗಿ ನಾವೇನು ಮಾಡೋದು, ಚನ್ನಗಿರಿ ಬುಕ್ಕಂಬೂತಿ ಸೈಡಿಂದ ಬೀಜದ ಗೋಟುಗಳು, ಭೀಮ್ ಸಮುದ್ರ ಸೈಡಿಂದ ಬೀಜದ ಗೋಟು ಹೆಂಗಿರಬೇಕು ಅಂದರೆ ನೋಡಿ, ಸಿಪ್ಪೆ ತೊಳಿ ಇರಬೇಕು, ಒಳಗಡೆ ಅಡಿಕೆ ದಪ್ಪ ಇರೋದು, ಈ ರೀತಿ ಒಂದೇ ಸಮ ಗೋಟುಗಳು ಇರಬೇಕು. ಇದರಲ್ಲಿ ಏನಾದರೂ ಇದು ಪಕ್ಕ ನಾಟಿ ಜವಾರಿ ಅಡಿಕೆ. ಇದು ಈ ಮಂಗಳ, ಸುಮಂಗಳ, ಸರ್ವಮಂಗಳ, ಇಂಟ್ರುಮಂಗಳ, ಈ ಒಂದು 15-20 ಥರ ಅಡಿಕೆಗಳಿದೆ. ಆದರೆ ಅವೆಲ್ಲ ಕ್ವಾಲಿಟಿ ಸರಿಯಾಗಿ ಇದು ಪಕ್ಕ ನಾಟಿ ಜವಾರಿ ಅಡಿಕೆನೇ. ಎಲ್ಲರೂ ಕೇಳಿದ ಶಿವಮೊಗ್ಗದಲ್ಲಿ ಮಂಗಳ ಅಂತ, ಯಾವುದೇ ಕಾರಣಕ್ಕೂ ಶಿವಮೊಗ್ಗದಲ್ಲಿ ಮಂಗಳ ಅಲ್ಲ, ಪಕ್ಕ ನಾಟಿ ಜವಾರಿ ಅಡಿಕೆನೇ. ನಾವು ಶಿವಮೊಗ್ಗದವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಅಡಿಕೆ ಬೆಳೆ ಹೆಂಗೆ ಬೆಳಿಬೇಕು ಅಂತ ತೋರಿಸ್ಕೊಟ್ಟವ್ರು ನಾವು. ಹಂಗಾಗಿ ನಾವು ಅಡಿಕೆ ಬಗ್ಗೆ ತುಂಬ ಐಡಿಯಾ ಇರುತ್ತೆ. ನಾವು ಬರೀ ಅಡಿಕೆ ಹಿಂಗೆ ನೋಡ್ತಾ ಇದ್ದಂಗೆ ಹೇಳ್ತೀವಿ, ಈ ಅಡಿಕೆ ಒಳಗಡೆ ಸಿಪ್ಪೆ ತೆಳು ಇದೆಯೋ ದಪ್ಪ ಇದೆಯೋ ಹೇಳೋ ಅಂತಾರೆ ನಾವು. ಅಷ್ಟು ನನಗೆ 30 ರಿಂದ 35 ವರ್ಷ ಅನುಭವ ಇರೋಂಥ ರೈತ ನಾನು. ಸುಮ್ಮನೆ ಎಲ್ಲ ನಾವೆಲ್ಲ ಹಿಂಗೆ ಬೆಳೆಸಿದ್ದೀವಿ ಅಂದರೆ ಅಷ್ಟು ಸುಲಭವಲ್ಲ, ತುಂಬ ಕಷ್ಟಪಟ್ಟಿರ್ತೀವಿ ನಾವು. 35 ವರ್ಷದ ಕಷ್ಟಪಟ್ಟಿರೋ ರೈತ ನಾನು. ನೀವು ಇವೆಲ್ಲ ನೋಡ್ಬೋದು. ಬೀಜದ ಗೋಟು 25 ವರ್ಷದ ಮೇಲೆ 45 ವರ್ಷ ಒಳಗೆ ಇರಬೇಕು. ತುಂಬ ಹಳೇದು ಇರ್ಬೋದು, ತುಂಬ ಹಳೆ. ಅದೇ ಬೀಜದ ಗೋಟು ಸಸಿಗಳು ಮಾಡಿದ್ದು ನೋಡ್ರಿ. ಇವೆಲ್ಲ 3 kg ಬ್ಯಾಗಿನ ಗಿಡ. ನೀವು ಇವೆಲ್ಲ ಕ್ಲೀನಾಗಿ ನೋಡ್ಬೋದು. ಇದು 3 kg ಬ್ಯಾಗಿನ ಗಿಡ. ಇದು 50 ರೂಪಾಯಿ ಒಂದು ಗಿಡ. ಇದು ನಾವು ಸಸಿ ಮಾಡೋದು ನಾವು ಐಡಿಯಾ 3 kg 50 ರೂಪಾಯಿ ಒಂದು ನೋಡಿ. ಇವೆಲ್ಲ 3 kg ಬ್ಯಾಗಿನ ಗಿಡ. ಇದು 5 kg ಬ್ಯಾಗು, 5 kg ಗಿಡ. ಇದ್ರ ಬೆಲೆ 80 ರೂಪಾಯಿ, 80 ರೂಪೀಸ್ ಒಂದು ಗಿಡ. ಇದು ನೀವೆಲ್ಲ ನೋಡ್ಬೋದು, 80 ರೂಪೀಸ್ ಒಂದು ಗಿಡ. ಇದು ಅದರಿಂದ ಮತ್ತೆ 10 kg ಬ್ಯಾಗಿನ ಗಿಡ ಬರುತ್ತೆ. 10 kg ಬ್ಯಾಗಿನ ಗಿಡ ನೋಡಿ, ಇವೆಲ್ಲ ನೋಡ್ಬೋದು. 10 kg ಬ್ಯಾಗಿನ ಗಿಡ ನೋಡಿ ಹೇಗಿದೆ. ಇವೆಲ್ಲ 10 kg ಬ್ಯಾಗಿನ ಗಿಡಗಳು. ಇದ್ರ ಬೆಲೆ 120 ರೂಪಾಯಿ ಒಂದು ಗಿಡ. 10 kg ಬ್ಯಾಗಿನ ಗಿಡ 120 ರೂಪಾಯಿ ಒಂದು ಗಿಡ. ಅದಾಗೆ ನೋಡಿ, ಎಲ್ಲ ಕ್ಲೀನಾಗಿ ನೋಡ್ಕೊಂಡ್ಬಿಡಿ. ಇದು 10 kg ಬ್ಯಾಗ್. ಇಲ್ಲಿಂದ ಹಿಡಿದು ನೋಡಿ, ಇವೆಲ್ಲ 10 kg ಬ್ಯಾಗ್ ಗಿಡ. ಇಲ್ಲಿಂದ ನೋಡಿ, ಇಲ್ಲಿಂದ 20 kg ಬ್ಯಾಗ್ ಇದೆ. ಇಲ್ಲಿ ನೋಡಿ, ಇವೆಲ್ಲ 20 kg ಬ್ಯಾಗ್. ಇದು 200 ರೂಪಾಯಿ ಒಂದು ಗಿಡ. ನೀವು ಇವೆಲ್ಲ ನೋಡ್ಬೋದು. ಇದು 200 ರೂಪಾಯಿ ಒಂದು ಗಿಡ. ಇದು 20 kg ಬ್ಯಾಗಿನ ಗಿಡ. ಇದು 200 ರೂಪಾಯಿ ಒಂದು. ಕ್ಲೀನಾಗಿ ನೋಡಿ, ಎಲ್ಲರೂ ಕ್ಲೀನಾಗಿ ವೀಡಿಯೋಗಳೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ, ಆಮೇಲೆ ನನಗೆ ಕಾಲ್ ಮಾಡಿ. ಇದು 20 kg. ಅದಾಗಿ ಇದು 30 kg ಒಂದು ಗಿಡ. ಇದು 30 kg ಒಂದು ಗಿಡ. ಇವು ಹೊಸ ತೋಟಕ್ಕೆಲ್ಲ ಕೂರಿಸ್ಕೊಬೋದು. ಇವೆಲ್ಲ 30 kg ಗಿಡಗಳು ನೋಡಿ. ಇವೆಲ್ಲ 30 kg ಗಿಡಗಳು ಹೇಗಿದೆ ಅಂತೇಳಿ. ನೀವೆಲ್ಲ ಪ್ಲಾಂಟ್ ಮಾಡೋದ್ರ ಬಗ್ಗೆ ನಾವೇ ಐಡಿಯಾ ಕೊಡ್ತೀವಿ. ನೀವೇನಾದರೂ ಹೋಗಿ ನಾನೇ ಪ್ಲಾಂಟ್ ಮಾಡ್ತೀನಿ ಅಂತ ನಾನು ಜವಾಬ್ದಾರಿಲ್ಲ. ಅಡಿಕೆ ಸಸಿ ಮಳೆಗಾಲದಲ್ಲೇ ಒಂದು ಟೈಪ್ ಕೂರಿಸ್ಬೇಕು, ಬೇಸಿಗೆಯಲ್ಲೇ ಒಂದು ಟೈಪ್ ಕೂರಿಸ್ಬೇಕು, ಚಳಿಗಾಲದಲ್ಲೇ ಒಂದು ಟೈಪ್ ಕೂರಿಸ್ಬೇಕು, ಗೊಸ್ನೆಲದಲ್ಲೇ ಒಂದು ಟೈಪ್, ಜೌಗ್ನೆಲದಲ್ಲೇ ಒಂದು ಟೈಪ್ ಕೂರಿಸ್ಬೇಕು. ಹಾಗಾಗಿ ನೀವು ತೊಗೊಂಡು ಸಸಿ ನಡ್ಕೊಂಡ್ಬಿಡ್ತಾರೆ, ದೇವರಾಜರು ಸಸಿ ಸತ್ತ. ಅದಕ್ಕೆ ನಾವು ಹೊಣೆ ಅಲ್ಲ. ನನ್ನ ಹತ್ರ ಬಂದು ನನ್ನ ಹತ್ರ ಖುದ್ದಾಗಿ ಭೇಟಿ ಮಾಡಿ ಯಾವ್ಯಾವ ಗಿಡ 3 kg 100 kg ಬ್ಯಾಗ್ ತಂಗ ಗಿಡಗಳು ದೇವರಾಜರು ಹೆಂಗೆ ಕೂರಿಸ್ಬೇಕು ನನ್ನ ಹತ್ರ ಐಡಿಯಾ ಕೇಳ್ರಿ. ಅವಾಗ ನಾನು ಹೊಣೆ ಇರ್ತೀನಿ. ಅಂಥ ಗಿಡಗಳು ಕೊಡ್ತೀನಿ, ಅಂಥ ಐಡಿಯಾನು ಕೊಡ್ತೀನಿ. ನಿಮ್ಮ ಹತ್ರ ಜನ ಇದ್ದರೆ ಅವ್ರಿಗೆ ಐಡಿಯಾ ಕೊಡ್ತೀನಿ. ನಿಮ್ಮ ಹತ್ರ ಜನ ಇಲ್ಲ, ನಮ್ಮದೇ ಜನ ಕಳಿಸಿ ಪ್ಲಾಂಟ್ ಮಾಡಿಸ್ಕೊಡ್ತೀನಿ. ನಾನು ಕೊಡೋ ಗಿಡ, ನಾನು ಕೊಡೋ ಐಡಿಯಾ ಫೇಲ್ ಆದರೆ ನನ್ನನ್ನು ಕೇಳಿ. ಹಾಗಾಗಿ ಇನ್ನೂ ಸೂಪರ್ ಸ್ಪೆಷಾಲಿಟಿ ಗಿಡಗಳು ತಂದಿದ್ದೀನಿ. ನೀವು ಇಡೀ ಕರ್ನಾಟಕ, ಇಡೀ ಇಂಡಿಯಾದಲ್ಲೇ ಯಾರೂ ಬೆಳೆದಿಲ್ಲ ಅಂಥ ಗಿಡಗಳು. 80 kg ಬ್ಯಾಗ್ ಗಿಡ ಬೆಳೆಸಿ ನೋಡಿ ಹೇಗಿದೆ ಅಂತೇಳಿ. ನಿಮ್ಗೆ 80 kg ಬ್ಯಾಗಿನ ಗಿಡ ಇವೆಲ್ಲ ನೋಡ್ಬೋದು. 80 kg ಬ್ಯಾಗ್ಗಳು ಹೇಗಿದೆ ಅಂತೇಳಿ ನೋಡಿ. ಇವೆಲ್ಲ 80 kg ಸ್ಪೆಷಲ್ ಗಿಡಗಳು. ಈ ಗಿಡದ ಮಜಾ ಹೇಗೆ ಅಂದರೆ, ನೀವು ತಲೆ ಕೆಡಿಸ್ಕೊಂಡು 1 ವರ್ಷ 1.5 ವರ್ಷಕ್ಕೆ ಒಂಬಳೆ ಬರಲಿಲ್ಲ ಅಂದರೆ ಡಬಲ್ ದುಡ್ಡು ವಾಪಸ್ ಕೊಡ್ತೀನಿ, ಚಾಲೆಂಜ್ ಒಂದು. ಆಮೇಲೆ ನಿಮಗೆ ಇದು 800 ರೂಪಾಯಿ ರೇಟ್ ಗಿಡ. ಇದು 1000 ರೂಪಾಯಿ ಗಿಡ ಡಿಸ್ಕೌಂಟ್ ಮಾಡಿ 800 ರೂಪಾಯಿಗೆ ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಂದರೆ, ಮತ್ತೆ ಒಂದು ಗಿಡ ಹೋದರೆ ಒಂದು ಗಿಡ ಫ್ರೀ ಕೊಡ್ತೀನಿ. ನಾನು ಮಾತುಕತೆಯಲ್ಲ, ಚಾಲೆಂಜ್ ಮಾಡ್ತೀನಿ. ಒಂದು ಗಿಡ ಹೋದರೆ ಒಂದು ಗಿಡ ಫ್ರೀ, 800 ರೂಪಾಯಿ ಒಂದು ಗಿಡ. ಮತ್ತೆ 1 ವರ್ಷ 1.5 2 ವರ್ಷದಲ್ಲಿ ಒಂಬಳೆ ಬರಲಿಲ್ಲ, ಡಬಲ್ ದುಡ್ಡು ವಾಪಸ್ ಕೊಡ್ತೀನಿ. ನೋಡಿ ಹೇಗಿದೆ ಗಿಡ. ಇವೆಲ್ಲ ನೋಡ್ಬೋದು. ಇವೆಲ್ಲ ನೋಡಿ ಹೇಗಿದೆ. ಬರೇ ಕುರಿ ಗೊಬ್ಬರ, ಕೆಮ್ಮಣ್ಣು, ಸಾವಯವದಲ್ಲಿ ಬೆಳೆದಿರುವಂಥ ಗಿಡಗಳು. ಇಡೀ ಇಂಡಿಯಾದಲ್ಲಿ ಈ ಥರ ಯಾರು ಗಿಡ ಬೆಳೆದಿಲ್ಲ. ಆ ಥರ ಗಿಡ ಬೆಳೆಸ್ತಾನಿಗೆ 30-35 ವರ್ಷ ಅನುಭವ ಇರೋಂಥ ರೈತ. ಸುಮ್ಮನೆ ಹಿಂಗೆಲ್ಲ ಬೆಳೆಯೋದಲ್ಲ. ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಅಂದರೆ ನೋಡಿ, ನಾನು ಕೊಡೋ ಗಿಡ ಅದ್ರ ಖುಷಿ. ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಬರ್ರಿ. ನಾನು 30-35 ವರ್ಷ ಅನುಭವ ಇರೋಂಥ ರೈತ ನಾನು. ಹಾಗಾಗಿ ಎಲ್ಲ ರೈತರುಗಳಿಗೂ ಈ ಹೋಗುಣಿ ಆಗಿರುತ್ತೆ. ಅವರಿಗೆ 2 ವರ್ಷ ಆಗಿರುತ್ತೆ ತೋಟ ಕೊಡಿಸಿ, 3 ವರ್ಷ ಆಗಿರುತ್ತೆ. ಹಾಗಾಗಿ ಇವರೆಲ್ಲ ಗಿಡ ತೊಗೊಂಡು ಕೂರಿಸ್ಕೊಂಡ್ಬಿಟ್ರೆ ನಿಮಗೆ 1 ವರ್ಷ 100% ಒಂಬಳೆ ಬರುತ್ತೆ. ಆ ರೀತಿ ಇದು ಸಣ್ಣ ಗಿಡ. ಈಗ ಏನಾಗಿದೆ ಅಂದರೆ, ಜನ 25 ರೂಪಾಯಿ ಕೊಡ್ತಾರೆ, 30 ರೂಪಾಯಿ ಕೊಡ್ತಾರೆ, 50 ರೂಪಾಯಿ. ಈ ಗಿಡ ಇದೆ, ಇದು ಒಂದು ಖಾಲಿ ಕವರ್ ಬೆಲೆ 75-80 ರೂಪಾಯಿ ಬರೀ ಖಾಲಿ ಕವರು. ನಾವೇನು ಮಾಡ್ತೀವಂದರೆ 3 kg ಗಿಡನ 30 kg ಹಾಕ್ತೀವಿ. 3 kg ಗಿಡದ ಬೆಲೆ 50 ರೂಪಾಯಿ. 30 kg ಹಾಕಿದಾಗ ಅದು 1.5 ವರ್ಷ ಸಾಕ್ತೀವಿ. ಅವಾಗ ಏನಾಗುತ್ತೆ, ಅದು 2.5 ವರ್ಷದ ಗಿಡ ಆಗುತ್ತೆ. ಅದೇ 2.5 ವರ್ಷ 250 ರೂಪಾಯಿ ಗಿಡ ತೆಗೆದಿದ್ದಕ್ಕೆ ಹಾಕ್ತೀವಿ. 250 ರೂಪಾಯಿ ಗಿಡ ತೆಗೆದು ಹಾಕಿ 1.5-2 ವರ್ಷ ಇದರಲ್ಲಿ ಬೆಳೆಸ್ತೀವಿ. ಅವಾಗ ನಿಮಗೆ ಒಟ್ಟು ಟೋಟಲಿ 4 ವರ್ಷ ಆಗುತ್ತೆ.
ನಿಮ್ಮ ಸಣ್ಣ ಗಿಡದಿಂದ ದೊಡ್ಡ ಈ ತನಕ ಇಲ್ಲಿ ತನಕ ಬೆಳೆಸೋದು ಕಷ್ಟ. ಇಷ್ಟಪ್ಪ ಗಿಡ ಆಗಿಬಿಟ್ರೆ ನಿಮ್ಗೆ ಅಡಿಕೆ ಸಸಿ ಬೆಳೆಸೋದು ತುಂಬ ಈಸಿ. ನೀವೆಲ್ಲ ರೈತರು ಬನ್ನಿ, ಶಿವಮೊಗ್ಗ ಬಂದು ಫೋನ್ ಮಾಡಿ. ನಂದು ಮೊಬೈಲ್ ನಂಬರು 9448238299. ಇನ್ನೊಂದು ನಂಬರ್ ಇದೆ 8073868399. ನೀವು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಖಾಲಿ ಗಾಡಿಗಳು ಶಿವಮೊಗ್ಗದಲ್ಲಿ ಬಂದಿರ್ತಾವೆ ಟ್ರಾನ್ಸ್ಪೋರ್ಟೇಷನ್. ಎಲ್ಲರೂ ಕೇಳ್ತಾರೆ ಏನಪ್ಪ ಟ್ರಾನ್ಸ್ಪೋರ್ಟೇಷನ್, ನೀವು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಬಾಡಿಗೆಯಲ್ಲಿ ಕಳಿಸ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆನೂ ತಲೆ ಕೆಡಿಸ್ಕೊಂಬಿಡಿ. ಶಿವಮೊಗ್ಗ ಬನ್ನಿ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತೀವಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗಾದರೂ ಬಂದು ಫೋನ್ ಮಾಡಿ, ರೈಲ್ವೆ ಸ್ಟೇಷನ್ಗಾದ್ರೂ ಬಂದು ಮಾಡಿ. ಎಲ್ಲ ರೈತರಿಗೂ ನಮಸ್ಕಾರಗಳು.